ಈ ಟಿ ವಿ LCD LED ಏನೇ ಇದ್ದರೂ ಇದಕ್ಕೆ ಏಟ್ ಬಿದ್ದರೆ ಸ್ಕ್ರೀನ್ ಡ್ಯಾಮೇಜ್ ಆಗುತ್ತೆ, ರೀಪ್ಲೇಸ್ ಮಾಡಬೇಕಾಗತ್ತೆ. ಅದಕ್ಕೆ ಈ ಪ್ರೊಟೆಕ್ಟರ್ ಹಾಕ್ತಾ ಇರೋದು. ಈ ಸ್ಕ್ರೀನ್ ಪ್ರೊಟೆಕ್ಷನ್ ಸ್ಟಾರ್ಟ್ ಆಗೋದೆ 32 ಇಂಚಸ್ಸಿಂದ. ಸೊ ಅದು ಇವಾಗ ಯಾವ ರೀತಿ ಫಿಟ್ ಮಾಡೋದು ಅಂತ. ಸೊ ಈ ಸ್ಕ್ರೀನ್ ಗಾರ್ಡ್ಗೆ 2 ವೆಲ್ಕ್ರೋಸ್ ಬಂದಿರುತ್ತಲ್ವ, ಬೆಲ್ಟ್ ಪಟ್ಟಿ. ಈ ಬೆಲ್ಟ್ ಪಟ್ಟಿಯನ್ನು ಫಸ್ಟು ಆಚೆ ಫಿಟ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಇದು ಹಾಕಿದ ತಕ್ಷಣ ಟಿ ವಿ ಮೇಲೆ ಹಾಕ್ಕೊಂಡು ಬೆಲ್ಟ್ ಪಟ್ಟಿ ಹಿಂದೆಯಿಂದ, ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಹಾಕಿ ಟೈಟ್ ಮಾಡಿಕೊಂಡು ಅದು ಫಿಕ್ಸ್ ಮಾಡಿಸ್ಬೇಕಷ್ಟೇ. ಸೊ ಇಲ್ಲಿ ಬೇರೆ ಬೇರೆ ಕೇಬಲ್ಸ್ ಇರುತ್ತೆ, ಅದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಫುಲ್ ಹಿಂದೆಯಿಂದ ತಗೊಂಡು ಇಲ್ಲಿ ಮುಂದುಗಡೆ ಒಂದು ಗ್ಯಾಪ್ ಕೊಟ್ಟಿರ್ತಾರೆ, ಆ ಗ್ಯಾಪಿಂದ ತೆಗೆದು ಹಿಂದೆ ಫಿಟ್ ಮಾಡ್ಕೊಳ್ಳೋದು. ಸ್ಕ್ರೀನ್ ಮೇಲೆ ಮುಂಚೆ ವಿತೌಟ್ ಗಾರ್ಡ್ ಇದ್ದರೆ ಅದರಲ್ಲಿ ಸುಮ್ಮನೆ ಒರೆಸ್ಕೋಬೇಕು, ಯಾವುದೇ ಥರ ಲಿಕ್ವಿಡ್ ಹಾಕಿ ಒರೆಸಂಗಿಲ್ಲ. ಬಟ್ ಈ ಒಂದು ಸ್ಕ್ರೀನ್ ಗಾರ್ಡ್ಗೆ ಲಿಕ್ವಿಡ್ ಕೂಡ ಹಾಕಿ ಕ್ಲೀನ್ ಮಾಡ್ಕೋಬೋದು. ಮತ್ತು ಈ ಗಾರ್ಡ್ ಹಾಕೋದ್ರಿಂದ 70% ಸ್ಕ್ರೀನ್ ಪ್ರೊಟೆಕ್ಟ್ ಆಗುತ್ತೆ. ಸೊ ಯಾವ ರೀತಿ ಅಂತ ತೋರಿಸ್ತೀನಿ, ವೇಟ್ ಮಾಡಿ ತೋರಿಸಿ ಸರ್. ಸೊ ನಿಮ್ಗೆ ಈ ಥರ ಹೊಡೆಯೋದಾಗಲಿ ನೋಡಿ, ಈ ಥರ ಮಕ್ಕಳು ಆಡ್ತಾ ಇರ್ತಾರಲ್ಲ, ಬಾಲ್ಸ್ ಏನಾದರೂ ಈ ಥರ ಬಿದ್ದರೆ ಸೊ ಇದು 70% ಸ್ಕ್ರೀನು ಸೆಕ್ಯೂರ್ ಆಗುತ್ತೆ. ಸೊ ಇಲ್ಲಿ ಗ್ಯಾಪ್ ಕೂಡ ಭಾಳ ಕಮ್ಮಿ ಆಗೋಗುತ್ತೆ. ಬಟ್ ಡಸ್ಟ್ಗಳು ಹೋದರೆ ಇದನ್ನು ತೆಗೆದುಬಿಟ್ಟು ನೀವು ಕ್ಲೀನ್ ಮಾಡ್ಕೋಬೋದು. ಮತ್ತು ಅದೇ ರೀತಿ ಇದು ಮೇಲೆ ಸ್ಕ್ರೀನ್ ಗಾರ್ಡು ವಾಷಬಲ್ಲು, ಕ್ಲೀನೇಬಲ್ಲು. ಈ ಸ್ಕ್ರೀನ್ ಗಾರ್ಡ್ ನಿಮಗೆ ಬೇಕಾದಲ್ಲಿ 32 ಇಂಚಸ್ ಟಿ ವಿ ಮೇಲೆ ಬರುತ್ತೆ. ಇದು ಯಾರಿಗಾದರೂ ಬೇಕು ಅಂದರೆ ನಮ್ಮ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇರುತ್ತೆ, ಇನ್ಫಾರ್ಮ್ ಮಾಡಿ. ನಮ್ಮ ಟೆಕ್ನಿಷಿಯನ್ ಆದ ಹರೀಶ್ ಅವರು ಡೋರ್ ಸ್ಟೆಪ್ ಬಂದು ಸ್ಕ್ರೀನ್ ರೀಪ್ಲೇಸ್ ಆಗ್ಬೋದು ಅಥವಾ ಸ್ಕ್ರೀನ್ ಗಾರ್ಡ್ ಆಗ್ಬೋದು, ಡೋರ್ ಸ್ಟೆಪ್ಪಲ್ಲಿ ಸರ್ವಿಸ್ ಕೊಡ್ತಾರೆ.